ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ಭ್ರಷ್ಟಾಚಾರದ ಕುರಿತು ಮಾರೇಗೌಡರ ಮಾತು. ನೀವೇ ಹಣ ತೆಗೆದು ನೀವೇ ಕಂಪ್ಲೇಂಟ್ ಕೊಡೋ ನಾಟಕ ಮಾಡಿದ್ರಿ. ಹಣವನ್ನ ತಾವು ದುರುಪಯೋಗ ಮಾಡ್ಕೊಂಡ್ಲಿಲ್ಲ ಅಂದ್ರೆ ನೀವು ಹಣವನ್ನ ಕಟ್ತೀವಿ ಅಂತ ಯಾಕೆ ಹೇಳ್ತೀರಿ? ಈ ಹಣವನ್ನ ಏನು ಆಕೆ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಪ್ರತಿ ಪೈಸೆಯೂ ಕೂಡ ಮಹಾಮಂಡಲಕ್ಕೆ ವಾಪಸ್ ಬರಬೇಕು. ಈಗ ಆಶಾಲತಾ ಅವರನ್ನ ನೇಮಕ ಮಾಡಿದ್ದು ಚಂದ್ರಶೇಖರ್ ಹೌದು. ಯಾವುದೇ ದಾಖಲೆಗಳಿಲ್ಲದೆ ಯಾವುದೇ ಪ್ರೊಸೀಜರ್ ಇಲ್ಲದೆ ನೇಮಕ ಮಾಡಿದ್ದು ಮೊದಲನೇ ಅಪರಾಧ ಚಂದ್ರಶೇಖರ್. ಖಂಡಿತ. ಬಹುಶಃ ನನ್ನ ಆತ್ಮೀಯ ಸ್ನೇಹಿತರವರು ಸ್ವಂತ ಬುದ್ಧಿಯಿಂದ ಅಥವಾ ತಾವು ಸ್ವಇಚ್ಛೆಯಿಂದ ಅದನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುವಂಥದ್ದು. ರಿಪೋರ್ಟು ಚಂದ್ರಶೇಖರ್ ಅವರಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿರುತ್ತೆ. ಇದು ಪಬ್ಲಿಕ್ ಡಾಕ್ಯುಮೆಂಟು. ಚೆಕ್ಗಳಿಗೆ ಸೈನ್ ಹಾಕಿದ್ದು ಒಂದು ಲೋಪ. ಖಂಡಿತ ಅದು ನಮ್ಮ ನಂಬಿಕೆಗೆ ಒಂದು ದ್ರೋಹ ಆಗಿದೆ. ಮೈಸೂರಿಂದ ಬಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು ಏನಿತ್ತು ಅಂತ ಟಾರ್ಗೆಟ್ ಏನು? ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥ ದಿಕ್ಕಿನಲ್ಲಿ ಯಶವಂತಪುರ ಕ್ಷೇತ್ರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಯಶವಂತಪುರದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಮಾರೇಗೌಡ ರಾಜಕೀಯವಾಗಿ ಬೆಳಿಬಾರ್ದು, ಅವನ ತೇಜೋವಧೆ ಮಾಡಬೇಕು ಅಂತ ಹೇಳಿ ಒಂದು ಪಿತೂರಿ ನಡೆದಿದೆ ಅನ್ನುವಂಥದ್ದು. ಇಲ್ಲಿನ ಯಶವಂತಪುರ ಕ್ಷೇತ್ರದ ಪ್ರಭಾವಿ ನಾಯಕರ ಒಂದು ಬೆಂಬಲದಿಂದ ಈ ಕೈಲಾಗದೇ ಇರತಕ್ಕಂಥ ವ್ಯಕ್ತಿಯ ಕೊನೆ ಅಸ್ತ್ರವೇ ಅಪಪ್ರಚಾರ ಅನ್ನೋ ಚೆಕ್ಗಳಿಗೆ ಸಹಿ ಆಗಿದೆ. ನನ್ನ ಅವಧಿನಲ್ಲಿ ಸುಮಾರು 3.5 ಕೋಟಿಯಷ್ಟು ಹಣ ವರ್ಗಾವಣೆ ಆಗಿದೆ. ಆಡಳಿತದಲ್ಲಿ ಸುಮಾರು ಬದಲಾವಣೆಗಳನ್ನು ತಂದ್ವಿ. ಈ ಸ್ಟಾಂಪಿಂಗಲ್ಲೂ ಕೂಡ ಅವತ್ತಿನ ಕಾಲದಲ್ಲೇ ಒಂದು 36 ಲಕ್ಷ ರೂಪಾಯಿ ಚಂದ್ರಶೇಖರ್ ಅಧ್ಯಕ್ಷರಾಗಿದ್ದಂಥ ಟೈಮಲ್ಲೇ ವ್ಯತ್ಯಾಸಗಳಾಗಿದ್ದನ್ನು ಕರೆಕ್ಷನ್ ಮಾಡಿ ಅದನ್ನು ವಸೂಲಿ ಮಾಡಿದ್ದು ಕೂಡ ಇದೆ. ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿದ್ದಂಥ ಅವಧಿನಲ್ಲಿ 350ರಿಂದ 400 ಸೊಸೈಟಿಗಳು ಅಷ್ಟೇ ಇದ್ದಿದ್ದು ರಾಜ್ಯದಲ್ಲಿ. ಇವತ್ತು 2300 ಸಂಸ್ಥೆಗಳಿದೆ. ನಾನು ರಾಜಕೀಯ ಜೀವನದಲ್ಲಿ ನನ್ನ ಎಲ್ಲ ವಿಚಾರಗಳು ತೆರೆದ ಪುಸ್ತಕ, ಯಾವುದೇ ಒಂದು ಪ್ರಶ್ನಾರ್ಥಕವಾದಂಥ ವಿಚಾರಗಳು ಇಲ್ಲ.